ಸ್ಯಾಟರ್ಡೇ ಈವ್ನಿಂಗ್ ಮನಿ ಪ್ಲ್ಯಾಂಟ್ ಬೇಕಾಗಿತ್ತು. ಆಲ್ರೆಡಿ ಒಂದಿಟ್ಟಿದ್ದೆ, ಯಾಕೋ ಅದು ಒಣಗೋಗ್ತಾ ಇದೆ. ಸೊ ಹಾಗಾಗಿ ಚೇಂಜ್ ಮಾಡೋಣ ಆ ಜಾಗದಲ್ಲಿ ಅಂತ ಅಂದ್ಬಿಟ್ಟು 2 ಮನಿ ಪ್ಲ್ಯಾಂಟ್ ತಂದಿದ್ದೀನಿ. ಒಂದು ಕಿಚನಲ್ಲಿ ಇಟ್ಕೊಳ್ಳೋಣ, ಇನ್ನೊಂದು ಹಾಲಲ್ಲಿ ಇಡೋಣ ಅಂತ ಅಂದ್ಬಿಟ್ಟು. ಎರಡೂ ತುಂಬ ಚೆನ್ನಾಗಿತ್ತು. ಒಂದು ಫುಲ್ ಡಾರ್ಕ್ ಗ್ರೀನ್ ಕಲರ್, ಇನ್ನೊಂದು ಫುಲ್ ಲೈಟ್ ಗ್ರೀನ್ ಕಲರ್. ಆಲ್ರೆಡಿ ನನ್ನ ಹತ್ರ ಗ್ಲಾಸ್ ಬಾಟಲ್ಸ್ ಇತ್ತು. ಸೊ ಗ್ಲಾಸ್ ಬಾಟಲ್ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಮನಿ ಪ್ಲ್ಯಾಂಟ್ನ ವಾಟರಲ್ಲಿ, ಇದು ವಾಟರಲ್ಲಿ ಇಟ್ಟರೆ ಏನಾಗೋದಿಲ್ಲ ಅಂದರೆ ಚೆನ್ನಾಗಿರುತ್ತೆ, ನೀಟಾಗಿ ಅಂಬುತ್ತೆ ಕೂಡ. ಕೆಲವೊಂದು ಬರೀ ನಾವು ಮಣ್ಣಲ್ಲಿ ಹಾಕಿದ್ರೆ ಮತ್ತೆ ಚೆನ್ನಾಗಿರುತ್ತೆ. ಇನ್ನು ಕೆಲವೊಂದು ವಾಟ್ರಲ್ಲಿ ಫಿಲ್ ಮಾಡಿ ಈ ವಾಟರ್ ಬಬಲ್ಸ್ ಎಲ್ಲ ಬರುತ್ತೆ ಅಲ್ಲ, ಅದನ್ನೆಲ್ಲ ಹಾಕಿಟ್ರು ಕೂಡ ಚೆನ್ನಾಗಿ ಅಂಬ್ತಾ ಹೋಗುತ್ತೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಸೊ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು 2 ಮನಿ ಪ್ಲ್ಯಾಂಟ್ಸ್ನ ತೊಗೊಬಂದಿದ್ದೀನಿ. ಇನ್ನೂ ಗೊತ್ತಿಲ್ಲ, ಸುತ್ತಮುತ್ತ ಗ್ರೀನರಿ, ತುಂಬ ಗ್ರೀನ್ ಇದ್ದರೆ, ನ್ಯಾಚುರಲ್ ಆಗಿದ್ದರೆ ಆಕ್ಸಿಜನ್ ಪವರ್ ಚೆನ್ನಾಗಿರುತ್ತೆ, ಜೊತೆಗೆ ಒಂದು ಒಳ್ಳೆ ವೈಬ್ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು ತೊಗೊಬಂದ್ಬಿಟ್ಟು ರೆಡಿ ಮಾಡಿ ಇನ್ನೇನು ಬರ್ತ್ಡೇ ಕೂಡ ಬರ್ತಾ ಇತ್ತು. ಸೊ ಬರ್ತಡೆಗೆ ಅಂತ ಶಾಪಿಂಗ್ ಏನು ಮಾಡಿರಲಿಲ್ಲ ಈ ಸತಿ, ಇನ್ನೂ ಟೈಮ್ ಇದೆಯಲ್ಲ ಬಿಡು ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಹಾಗಾಗಿ ಹ್ಯಾಂಡ್ ಬ್ಯಾಗ್ ಬೇಕಾಗಿತ್ತು, ಚೆನ್ನಾಗಿರೋ ಹ್ಯಾಂಡ್ ಬ್ಯಾಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾರ್ಟ್ಗೆ ಹೋಗ್ತಾ ಇದ್ದೆ. ರಾಯಲ್ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಆಫೀಸ್ನ ಬಂದು ಫಟಾಫಟ್ ಅಂತ ರೆಡಿಯಾಗಿ ರಾಯಲ್ ಮಾರ್ಟ್ಗೆ ಹೋದ್ವಿ. ಹೋಗ್ತಿದ್ದಂಗೆ ಫಸ್ಟು ಕಣ್ಣು ಕಾಣೋದೇ ಈ ಡ್ರೈ ಫ್ರೂಟ್ಸು, ಈ ಸ್ನ್ಯಾಕ್ಸ್ ಐಟಮ್ಸು, ನಮ್ಕೀನ್ ಐಟಮ್ಸ್ ಇದೆ ಅಲ್ವಾ. ಸೊ ಡಿ ಮಾರ್ಟ್ಗೆ ಅಥವಾ ರಾಯಲ್ ಮಾರ್ಟ್ಗೆ ಎಲ್ಲಿಗೆ ಆಗಲಿ ನಾವು ಹೋಗಿದ ತಕ್ಷಣ ಫಸ್ಟ್ ನಮ್ಗೆ ಹೆಣ್ಮಕ್ಳು ಕಾಣಿಸೋದೇನು ಹೇಳಿ, ಕಿಚನ್ಗೆ ಡೆಕೋರ್ ಐಟಮ್ಸ್ ಆಗಿರ್ಬೋದು, ಅಥವಾ ನಮ್ಮ ಮೇಕಪ್ ಐಟಮ್ಸು, ಅಥವಾ ಶೂಸು, ಆಕ್ಸೆಸರೀಸು, ಬರೀ ಇದೇ ಕಾಣಿಸುತ್ತೆ. ಅಂದ್ಕೊಂಡು ಹೋಗೋದೇ ಒಂದು ತೊಗೊಳಕ್ಕೆ, ಬಟ್ ನಾವು ತೊಗೊಂಬರೋದೇ ಒಂದು. ಅಂದ್ಕೊಂಡು ಹೋಗಿರ್ತೀವಿ ಮನೆಯಿಂದ, ಓಕೆ ಇವಾಗ ಹೋಗ್ತಾ ಇದ್ದೀವಿ ಮಾರ್ಟಲ್ಲಿ, ಬರೀ ನಮ್ಗೆ ಏನು ಬೇಕೋ ಪರ್ಟಿಕ್ಯುಲರ್ ಐಟಮ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಹೋದ್ಮೇಲೆ 1,000 ರೂಪಾಯಿಗೆ ಆಗೋ ಬಿಲ್ಲು 3,000 ರೂಪಾಯಿಗೆ ಆಗ್ಬಿಟ್ಟಿರ್ತೀವಿ. ಒಂದು ತಗೊಳ್ತೀವಿ, 2 ಐಟಮ್ ತೊಗೋತೀವಿ, ಅದ್ರ ಆಫರ್ ಮಾಡ್ತೀವಿ, ಕಮ್ಮಿಗಿದೆ ಅಂತ ಅಂದ್ಬಿಟ್ಟು ತೊಗೊಂಡ್ಬಿಡ್ತೀವಿ. ಸೊ ನಂಗೊಂದು ಒಳ್ಳೆ ಬ್ಯಾಗ್ ಬೇಕಾಗಿತ್ತು, ಹ್ಯಾಂಡ್ ಬ್ಯಾಗು. ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಇದು ಬಂದ್ಬಿಟ್ಟು ಹಸ್ಬೆಂಡ್ ಗಿಫ್ಟ್. ನೋಡೋಣ ಅಂತ ತಗೋತಾ ಇದ್ದೆ, ಸೆಲೆಕ್ಟ್ ಮಾಡ್ತಾ ಇದ್ದೆ. ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಮನೆ ಹತ್ರ ಹೊಸ ಮಾರ್ಟ್ ಆಗಿದೆ, ರಾಯಲ್ ಮಾರ್ಟ್ ಅಂದ್ಬಿಟ್ಟು, ತುಂಬ ಚೆನ್ನಾಗಿತ್ತು ನೋಡಿ. ಕ್ಲಚಸ್ ಕೂಡ ಬೇಕಾಗಿತ್ತು, ಬಟ್ ಕ್ಲಚಸ್ ವರ್ತ್ ಅನ್ನಿಸ್ಲಿಲ್ಲ. ಸೊ ಹೇಗಿರೋ ಬರೋದು ಬಂದ್ವಿ, ಒಂದು ಸತಿ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಸೊ ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ದಿನ ಕಳೀತಾ ನಮ್ಗೆ ಏಜ್ ಆಗ್ತಾ ಹೇಗಾಗ್ಬಿಟ್ಟಿದೆ ಅಂತಂದರೆ, ಬರ್ತಡೇ ಅಂದರೆ ಫಸ್ಟ್ ಇದ್ದಿದ್ದು ಎಕ್ಸೈಟ್ಮೆಂಟು ಇವಾಗ ಇಲ್ವೇ ಇಲ್ಲ. ಬರ್ತಡೇನ ಬಿಡು ಆಯಿತು ಅನ್ನೋ ಥರ ಆಗಿದೆ. ಫಸ್ಟ್ ಅಂದರೆ ಬರ್ತಡೇ ಅಂದರೆ ಕೇಕ್ ಕಟ್ ಮಾಡಬೇಕು, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಬೇಕು, ಸುತ್ತಬೇಕು, ಆ ಥರ ಒಂದು ಥಾಟ್ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಡೇ ಅಂತಂದರೆ ಹೌದಾ ಸರಿ ಬಿಡು ಅನ್ನಂಗೆ ಆಗಿದೆ.